ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳು ನಿನ್ನೆ ಕೋರ್ಟ್ಗೆ ಹಾಜರಾಗಿದ್ದರು. ಈ ವೇಳೆ A1 ಆರೋಪಿ ಪವಿತ್ರ ಗೌಡ ಹಾಗೂ A2 ಆರೋಪಿ ದರ್ಶನ್ ತೂಗುದಿ ಕೋರ್ಟ್ನಲ್ಲಿ ಪರಸ್ಪರ ಮುಖಾಮುಖಿಯಾಗಿದ್ದಾರೆ. ಸತತ 6 ತಿಂಗಳ ಬಳಿಕ ಇಬ್ಬರು ನೇರವಾಗಿ ಭೇಟಿ ಮಾಡಿದ್ದು ಕೋರ್ಟ್ನಲ್ಲಿ. ಇದರಿಂದ ಪವಿತ್ರ ಗೌಡ ಭಾವುಕರಾಗಿದ್ದು ಕಂಡು ಬಂದಿದೆ. ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಜೈಲುವಾಸ ಅನುಭವಿಸಿದ್ರು. ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಿನಲ್ಲಿದ್ದ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಜೈಲಿಗೆ ಹೋದ ನಂತರ ಇಲ್ಲಿಯವರೆಗೆ ಪವಿತ್ರ ಹಾಗೂ ದರ್ಶನ್ ಇಬ್ಬರು ಕೂಡ ಮುಖಾಮುಖಿಯಾಗಿರಲಿಲ್ಲ. ಆದ್ದರಿಂದ ಕೋರ್ಟ್ನಲ್ಲಿ ಇವರಿಬ್ಬರು ಭೇಟಿ ಮಾಡಿದ್ದಾರೆ. ಪವಿತ್ರ ಬೆನ್ನು ತಟ್ಟಿ ಸಂತೈಸಿದ ಡಿಬಾರ್. ಸೂಚಿಸಿದ ಸಮಯಕ್ಕೂ ಮುಂಚಿತವಾಗಿ ಕೋರ್ಟ್ಗೆ ಆಗಮಿಸಿದ ಪವಿತ್ರ ಗೌಡ ದರ್ಶನ್ ಬರುವಿಕೆಗಾಗಿ ಕಾದು ಕೂತಿದ್ರು. ದರ್ಶನ್ ಕೋರ್ಟ್ಗೆ ಆಗಮಿಸುತ್ತಿದ್ದಂತೆ ಅವರನ್ನ ಮಾತನಾಡಿಸೋಕೆ ಪವಿತ್ರ ಪ್ರಯತ್ನ ಪಟ್ಟರು. ಆದ್ರೆ ಅದಕ್ಕೆ ದರ್ಶನ್ ಅವಕಾಶ ನೀಡಲಿಲ್ಲ. ಈ ವೇಳೆ ಪವಿತ್ರ ಕಣ್ಣಲ್ಲಿ ನೀರು ಕಾಣಿಸಿಕೊಂಡಿದೆ. ಭಾವುಕರಾದ ಪವಿತ್ರ ಅವರ ಬೆನ್ನನ್ನ ತಟ್ಟಿ ದರ್ಶನ್ ಅವರು ಸಂತೈಸಿದ್ದಾರೆ. ಪವಿತ್ರ ದರ್ಶನ್ ಅವರನ್ನ ಮಾತನಾಡಿಸೋಕೆ ಮುಂದಾಗಿ ಹತ್ತಿರ ಹೋದ್ರೆ ದರ್ಶನ್ ಬೆನ್ನು ತಟ್ಟಿ ಮುಂದೆ ಸಾಗಿದ್ದಾರೆ. ಹೌದು, ನಿನ್ನೆ ಕೋರ್ಟ್ ಆವರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಮಾತನಾಡ್ತಾರೆ ಅಂತ ಎಲ್ಲರೂ ಊಹಿಸಿದ್ರು. ಆದ್ರೆ ದರ್ಶನ್ ಇದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಪವಿತ್ರ ದರ್ಶನ್ ಅವರ ಬಳಿ ಬರ್ತಿದ್ದಂತೆ ಅವರ ಬೆನ್ನು ತಟ್ಟಿ ಸಂತೈಸಿ ಮುಂದೆ ಸಾಗಿದ್ದಾರೆ. ಇದರಿಂದ ದರ್ಶನ್ ಪವಿತ್ರ ಅವರನ್ನ ಕಡೆಗಣಿಸುತ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಇಷ್ಟಾದ್ರೂ ಪವಿತ್ರ ದರ್ಶನ್ ಕಡೆಗೆ ತಿರುಗಿ ನೋಡುವುದಿಲ್ಲ. ಅವರು ಬದಲಾಗ್ತಾರೆ ಅಂತ ಭಾವಿಸಲಾಗಿತ್ತು. ಆದ್ರೆ ಪವಿತ್ರ ಜೈಲಿಂದ ಹೊರಬಂದ ದಿನವೇ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಿದ್ರು. ಇನ್ನು ದರ್ಶನ್ ಎದುರಿಗೆ ಬಂದ್ರೆ ಮಾತನಾಡಿಸದೆ ಇರ್ತಾರಾ? ಖಂಡಿತವಾಗ್ಲೂ ಇಲ್ಲ. ಕೋರ್ಟ್ನಲ್ಲಿ ಆಗಿದ್ದು ಕೂಡ ಇದೆ. ಕೋರ್ಟ್ನಲ್ಲಿ ದರ್ಶನ್ ಅವರನ್ನ ಪವಿತ್ರ ಗೌಡ ಮಾತನಾಡಿಸೋಕೆ ಮುಂದಾಗ್ತಾರೆ. ಆದ್ರೆ ಎದುರಿಗೆ ಬಂದ ಪವಿತ್ರಳನ್ನ ದರ್ಶನ್ ಬೆನ್ನು ತಟ್ಟಿ ಸುಮ್ಮನಾಗ್ತಾರೆ. ಇಲ್ಲಿ ಇವರಿಬ್ಬರ ನಡುವೆ ಯಾವುದೇ ಮಾತುಕತೆ ನಡೆಯೋದಿಲ್ಲ. ಇದರಿಂದ ಪವಿತ್ರ ತುಂಬಾನೇ ಬೇಸರಗೊಂಡಿದ್ದಾರೆ. ವಿಜಯಲಕ್ಷ್ಮಿ ಹಾದಿ ಹಿಡಿದ್ರ ಪವಿತ್ರ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಬೆಂಗಳೂರು ಬಿಟ್ಟು ಹೊರ ರಾಜ್ಯಗಳಿಗೆ ತೆರಳದೆ ಇರೋಕೆ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಆದ್ರೆ ದರ್ಶನ್ ತಮ್ಮ ತಾಯಿಯನ್ನು ನೋಡುವ ಆಸೆಯನ್ನ ವ್ಯಕ್ತಪಡಿಸಿ ಮೈಸೂರಿಗೆ ತೆರಳೋಕೆ ಅನುಮತಿ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಕೋರ್ಟ್ ಒಪ್ಪಿಗೆ ಕೂಡ ಸೂಚಿಸಿತ್ತು. ಅದರಂತೆ ಜನವರಿ 5ರವರೆಗೆ ದರ್ಶನ್ ಮೈಸೂರಿನಲ್ಲಿ ಇದ್ದು ಬೆಂಗಳೂರಿಗೆ ಬಂದಿದ್ದಾರೆ. ಅದೇ ರೀತಿ ಪವಿತ್ರ ಗೌಡ ಕೂಡ 1 ತಿಂಗಳ ಕಾಲ ಬೇರೆ ರಾಜ್ಯದ ದೇವಸ್ಥಾನಕ್ಕೆ ತೆರಳೋಕೆ ಅವಕಾಶವನ್ನ ನೀಡುವಂತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತಾವು ಮಾನಸಿಕವಾಗಿ ಕುಗ್ಗಿದ್ದು ಬೇರೆ ರಾಜ್ಯಗಳ ದೇವಸ್ಥಾನಕ್ಕೆ ತೆರಳೋಕೆ ಅನುಮತಿಯನ್ನ ನೀಡುವಂತೆ ಕೋರ್ಟ್ಗೆ ತಮ್ಮ ಪರ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ದರ್ಶನ್ ಜೈಲಿನಲ್ಲಿ ಇರುವಾಗ ಪತ್ನಿ ವಿಜಯಲಕ್ಷ್ಮಿ ದೇಶದ ಶಕ್ತಿ ದೇವರುಗಳಿಗೆ ಭೇಟಿ ನೀಡಿ ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ರು. ಕೊನೆಗೂ ವಿಜಯಲಕ್ಷ್ಮಿ ಪೂಜಾ ಫಲ ಈಡೇರಿದ್ದು ದರ್ಶನ್ ಜೈಲಿಂದ ಹೊರ ಬಂದಿದ್ದಾರೆ. ದರ್ಶನ್ ಜೈಲಿಂದ ಹೊರಬಂದ ಬಳಿಕ ತಮ್ಮನ್ನ ಮಾತನಾಡಿಸುತ್ತಾರೆ ಅನ್ನೋ ಆಸೆಯಲ್ಲಿ ಪವಿತ್ರ ಗೌಡ ಇದ್ರು. ತಮ್ಮ ಹುಟ್ಟುಹಬ್ಬದಂದಾದ್ರೂ ದರ್ಶನ್ ಮಾತನಾಡಿಸಬಹುದು ಅಂತ ಕಾದಿದ್ದ ಪವಿತ್ರ. ಆದ್ರೆ ದರ್ಶನ್ ಪವಿತ್ರ ಅವರನ್ನ ಮಾತನಾಡಿಸುವ ಪ್ರಯತ್ನವನ್ನೇ ಮಾಡಿರಲಿಲ್ಲ. ಹೀಗಾಗಿ ಇವತ್ತು ಕೋರ್ಟ್ನಲ್ಲಾದ್ರೂ ದರ್ಶನ್ ಮಾತನಾಡಿಸ್ತಾರೆ ಎನ್ನುವ ಆಸೆಯಲ್ಲಿದ್ದ ಪವಿತ್ರ ಅದು ಕೂಡ ಆಗಿಲ್ಲ. ಆದ್ರೆ ಒಂದು ಆಕೆಗೆ ನೆಮ್ಮದಿಯ ವಿಚಾರ ಅಂದ್ರೆ ದರ್ಶನ್ ಆಕೆಯ ಬೆನ್ನು ತಟ್ಟಿ ಸಂತೈಸಿರೋದು. ಇದೊಂದು ಕಾರಣಕ್ಕೆ ಪವಿತ್ರ ಒಂದಿಷ್ಟು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ದರ್ಶನ್ ಆರೋಗ್ಯ ಸುಧಾರಣೆಗೆ ಪವಿತ್ರ ಟೆಂಪಲ್ ರನ್. ಮತ್ತೊಂದು ವಿಚಾರ ಅಂದ್ರೆ ಪವಿತ್ರ ಗೌಡ ಅವರು ದರ್ಶನ್ ಆರೋಗ್ಯ ಸುಧಾರಣೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಅವರ ಹೆಸರಲ್ಲಿ ಪೂಜೆ ಹಾಗೂ ಸೇವೆ ಮಾಡಿ ದೇವರ ಅನುಗ್ರಹ ಪಡೆಯೋಕೆ ಹೊರ ರಾಜ್ಯದ ಶಕ್ತಿ ದೇವರುಗಳ ದೇವಸ್ಥಾನಕ್ಕೆ ಭೇಟಿ ನೀಡೋಕೆ ಪವಿತ್ರ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಇದಕ್ಕಾಗಿ ತಮ್ಮ ಪರ ವಕೀಲರಿಂದ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಅರ್ಜಿ ವಿಚಾರಣೆ ನಡೆದಿದ್ದು ಹೊರ ರಾಜ್ಯಗಳಿಗೆ ಹೋಗೋಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.